ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವಿಲಾಗ್ ಮಾಡ್ತಿದ್ದೀನಿ. ಇದು ಸಪ್ತಗೆ ಸಾರು ಮಾಡ್ತಾಯಿದ್ದೀನಿ. ಸಪ್ತಗೆ ಸಾರು ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ. ಅದೇನಿಲ್ಲ ಅಂದರೂ ನಿಮಗೆ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಅಂದರೆ ಬೇಳೆ ಬೇಯಿಸಿದರೆ ಒಂದು 5 ನಿಮಿಷದಲ್ಲಿ ಕುದಿಸೋದು. ಬೇಳೆ ಬೇಯಿಸೋಕೆ ಒಂದು 5 ನಿಮಿಷ, ಅದನ್ನು ಒಗ್ಗರಣೆ ಮಾಡಿ ಕುದಿಸೋಕೆ ಒಂದು 5 ನಿಮಿಷ. 1 ನಿಮಿಷ ನೋಡಿರಿ, ಸ್ವಲ್ಪ ತುಪ್ಪ ಹಾಕ್ತೀನಿ. ಇದಕ್ಕೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ. ಇದಿಲ್ಲಿ ನೋಡ್ರಿ, ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಇದ್ರೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇನ್ಮೇಲೆ ಡೈಲಿಲಾಗಿ ಹಾಕೋಣ ಅಂತಿದ್ದೀನಿ. ನನಗೆ ಯಾಕೋ ಟೈಮೇ ಕೂಡ ಬರ್ತಿರಲಿಲ್ಲ ಹಾಕೋಕ್ಕೆ. ಒಂದೇನಾದರೂ ಮನೆಯಲ್ಲೂ ನಾವು ಬ್ಯುಸಿ ಇದ್ದರೆ ಏನು ಯೋಚನೆಗಳು ಬರೋದಿಲ್ಲ ಅಂಥೇಳಿ ನಾನು ಅದಕ್ಕೆ ಈಗ ಶುರು ಮಾಡಿದ್ದೀನಿ. ಕಂಟಿನ್ಯೂಸ್ ಆಗ್ಲಪ್ಪ ಅಂಥೇಳಿ ದೇವರಲ್ಲಿ ಬೇಡ್ಕೊತೀನಿ. ಯಾವುದೂ ಅಡೆತಡೆ ಬಂದಂಗೆ ಮಾಡ್ಕೊಂಡು ಹೋಗಲಿ ಅಂಥೇಳಿ ನೀವು ಕೇಳ್ಕೊಳ್ರಿ. ಯಾರ್ಯಾರು ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಇನ್ಮೇಲೆ ಡೈಲಿಲಾಗಿ ಹಾಕ್ತೀನಿ. ಎಲ್ಲಿಗೆ ಹೋದರೂ ತೋರಿಸ್ತೀನಿ, ಏನು ಮಾಡಿದ್ರು ತೋರಿಸ್ತೀನಿ, ಏನೇ ತಂದರೂ ತೋರಿಸ್ತೀನಿ. ಆಮೇಲೆ ಈಗ ಮುದ್ದೆಗೆ ಇಟ್ಟಿದ್ದೀನಲ್ಲ, ಇದಕ್ಕೆ ಕೆಲವರು ನೀರಿಗೆ ಹಾಕ್ಬಿಡ್ತಾರೆ ಇದು ಹಸಿ ಹಿಟ್ಟನ್ನ ನೀರಿಗೆ ಹಾಕ್ತಾರೆ. ನಾನು ನೀರಿಗೆ ಹಾಕೋದಿಲ್ಲ. ಇದನ್ನು ನಾನು ಕಲಿಸ್ತೀನಿ, ನೀರಲ್ಲಿ ಕಲಿಸ್ಬಿಟ್ಟು ಆಮೇಲೆ ಹಾಕ್ತೀನಿ. ಸರಿ ಮಾಡ್ಕೊಳ್ತಾರಲ್ಲ ಆ ರೀತಿ ಮಾಡ್ತೀನಿ. ನೋಡ್ರಿ, 2 ಲೋಟ ನೀರಿಗೆ ನಾನು ಒಂದು ಸಣ್ಣ ಸೌಟು ಇದರಲ್ಲಿ ನಾನು 2 ಸ್ಪೂನು ಇದು ಹಿಟ್ಟು ಹಾಕ್ತೀನಿ, ಹಸಿ ಹಿಟ್ಟು. ಕೆಲವರು ಮುದ್ದೆನ ಅಕ್ಕಿದು ನುಚ್ಚನ್ನು ಹಾಕಿ ಮಾಡ್ತಾರೆ. ಬಟ್ ನಮಗೆ ಅದು ಇಷ್ಟ ಆಗಲ್ಲ. ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ 2 ಸ್ಪೂನ್ ಹಸಿ ಹಿಟ್ಟು ಹಾಕಿದ್ನಲ್ಲ, ಇದನ್ನ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಕೈಯಲ್ಲೇ ಕಲಿಸ್ಬೇಕು, ಗಂಟಿಲ್ದಂಗೆ. ನಾನು ಕೈಯಲ್ಲಿ ಕಲಿಸ್ತೀನಿ. ಈ ಥರ ಸರಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ಆಮೇಲೆ ಈಗ ಮುದ್ದೆ ಮಾಡ್ಲಿಕ್ಕೆ ಬರ್ಲಿಲ್ದವರು ಸಹಿತ ನೀಟಾಗಿ ಮಾಡ್ಬೋದು. ನೋಡ್ರಿ, ಈ ರೀತಿ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು. ಈಗ ನಾನು ಇದರಲ್ಲಿ ಒಟ್ಟು 3 ಲೋಟ ನೀರು ಹಾಕ್ದಂಗಾಗುತ್ತೆ. ನಾನು 3 ಲೋಟ ನೀರಿಗೆ ನಾನು ಎಷ್ಟು ಸ್ಪೂನ್ ರಾಗಿ ಹಿಟ್ಟು ಹಾಕ್ತೀನಿ ಅಂತಲೂ ತೋರಿಸ್ತೀನಿ. ಆ ಅಳತೆಯಲ್ಲಿ ಮಾಡ್ರಿ, ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ಸ್ವಲ್ಪ ಮೃದುವಾಗಿ, ಗಟ್ಟಿ ಮುದ್ದೆ ಆದರೆ ತಿನ್ನೋಕ್ಕಾಗೋದಿಲ್ಲ. ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಅದು ಫುಲ್ ಕುದ್ದಾದ್ಮೇಲೆ ನಾವು ಇದನ್ನ ಹಾಕಬೇಕು. ಇದನ್ನ ಹಾಕಿ ಚೆನ್ನಾಗಿ ಗುರಾಡ್ತಾ ಇರಬೇಕು. ಇದಾದ್ಮೇಲೆ ನಾನು ಪ್ರೋಸೆಸ್ ತೋರಿಸ್ತೀನಿ. ಇದು ಬಿಟ್ಟಿಲ್ಲ, ಬಿಡ್ಲಿ. ಆಮೇಲೆ ಎಲ್ಲ ಅನ್ಕೋಬೋದು, ಇವರು ಒಂದ್ಸಲಿ ಮಾಡ್ತಾರೆ ತಿಂಗಳಾನ್ಗಟ್ಲೆ ಎಲ್ಲಾಗೆ ಹಾಕೋದಿಲ್ಲ ಅಂಥೇಳಿ. ಈ ಸಲ ಆ ರೀತಿ ಮಾಡೋದಿಲ್ಲ. ಡೈಲಿಲಾಗು ಟ್ರೈ ಮಾಡ್ತೀನಿ, ಡೈಲಿಲಾಗು ಮಾಡೋದಕ್ಕೆ. ನಮಗಿನ್ನೇನು ಅಡುಗೆ ಮಾಡೋದಷ್ಟೇ, ಮನೆ ಕೆಲಸ, ಅಡುಗೆ ಮಾಡೋದು. ಅದು ಬಿಟ್ಟರೆ ನಾನು ಹೊರಗಡೆ ಜಾಸ್ತಿ ಹೋಗೋದು ಇಲ್ಲ. ಎಲ್ಲಿಗೂ ಹೋದರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಬರ್ತೀನಿ. ಅದನ್ನು ಬೇಕಾದ್ರೆ ನಾನು ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋದಾಗ ಡೈಲಿಲಾಗೆ ಮಾಡ್ತೀನಿ. ನಾನು ಅಡುಗೆನಲ್ಲಿ ನಾನು ಏನೇನು ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ. ಆಮೇಲೆ ನಮ್ಮ ಮನೇಲಿ ಏನು ನಡೆಯುತ್ತೋ ಅದು ಪೂರ್ತಿ ತೋರ್ಸೋಕ್ಕಾಗೋದಿಲ್ಲ, ಪೂರ್ತಿ ಹೇಳೋಕ್ಕೂ ಆಗೋದಿಲ್ಲ. ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ.
ನಾನು ಎಲ್ಲ ಒಂದು ಒಂದು 5-6 ಜನ ಲಾಗ್ಸ್ನ ನೋಡ್ತೀನಿ. ಅವ್ರ ಲಾಗ್ ನೋಡಿದಾಗೆಲ್ಲ ಅನ್ಕೊಂತೀನಿ ನಾನು ಮಾಡಬೇಕಪ್ಪ ಡೈಲಿ ಅಂತ. ನಾನು 3 ವರ್ಷ 4 ವರ್ಷ ಆಯಿತು ನಾನು ಮಾಡೋಕ್ಕೆ ಹಿಡಿದು. ಅದೇ ಈಗ ಕಂಟಿನ್ಯೂಸ್ ಆಗ್ತಲೇ ನನ್ನದು ವ್ಯೂಸು ಬರ್ತಿಲ್ಲ, ಆಮೇಲೆ ಸಬ್ಸ್ಕ್ರೈಬು ಆಗ್ತಿಲ್ಲ. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಯಾವ ರೀತಿ ಲಾಗ್ ಮಾಡ್ಬೇಕಂತೇಳಿ ಕಮೆಂಟ್ ಮಾಡಿ, ನಾನು ಅದೇ ರೀತಿ ಮಾಡ್ತೀನಿ. ನೋಡಿ ಈಗ ಇದು ಮುದ್ದೆಗಿಟ್ಟಿದ್ನಲ್ಲ, ಅದು ಕುದೀತಾ ಇದೆ. ಇದು ಕುದೀತಿದ್ದಾಗ ನಾವು ಈ ಸರಿ ಮಾಡಿರ್ತೀವಲ್ಲ ಇದನ್ನ ಹಾಕ್ತಾ ಗುರಾಡ್ತಾ ಇರ್ಬೇಕು. ಇದು ಕೈ ಬಿಡಬಾರ್ದು, ಗಂಟೆ ಆಗ್ಬಿಡುತ್ತೆ. ನೋಡಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾನೀಗ ಒಂದು ಮೂರು ಮುದ್ದೆ, ಒಂದು ಸಣ್ಣದ ಮುದ್ದೆ, 4 ಮುದ್ದೆ ಆಗೋಷ್ಟು ನಾನು ಅಳತೆ ಹೇಳಿರೋದಿದ್ದು. ಸ್ವಲ್ಪ ಹೈಗೆ ಇಟ್ಕೊಳ್ರಿ ಇದು ಕುದಿ ಬರೋವರೆಗೂ. ಇದು ಚೆನ್ನಾಗಿ ಕುದಿ ಆದಮೇಲೆ ನಾವು ರಾಗಿ ಹಿಟ್ಟನ್ನ ಹಾಕಬೇಕು. ನಿಮಗಿದು ಸರಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಹಾಕ್ಬೋದು. ನೋಡ್ರಿ, ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಮುದ್ದೆ ನಿಮಗೆ ಸ್ಮೂತಾಗಿ ಬರುತ್ತೆ. ಬಟ್ ಸಣ್ಣ ಉರಿನಲ್ಲೇ 15 ಮಿನಿಟ್ಸ್ ಆದರೂ ಬೇಯಿಸ್ಬೇಕು, ಆವಾಗ ನಿಮಗೆ ಮುದ್ದೆ ಚೆನ್ನಾಗಿ ಬರುತ್ತೆ. ಮುದ್ದೆ ಕೋಲು ಯೂಸ್ ಮಾಡ್ತಾರೆ, ಸಣ್ಣದಿಲ್ಲ ನಮ್ಮನೆ ಮುದ್ದೆ ಕೋಲು, ದೊಡ್ಡದಿದೆ. ಹಂಗಾಗಿ ನಾನು ಈ ಒಂದು ಇದರಲ್ಲೇ ಮಾಡ್ತೀನಿ. ಮುದ್ದೆ ಕೋಲು ಇಲ್ದವರು ಈ ರೀತಿ ಮಾಡ್ಬೋದು, ನೋಡ್ಕೊಳ್ರಿ. ನೋಡಿ, ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದು ನಾವು ಹಿಂಗೆ ಬಿಟ್ಬಿಟ್ರೆ ತಳದಲ್ಲಿ ಗಂಟು ಥರ ಆಗ್ಬಿಡುತ್ತೆ. ಹಂಗಾಗಿ ಅದಕ್ಕೆ ಈಗ ಸರಿ ಆಗ್ದಾಗ ಈ ರೀತಿ ಗುರಾಡ್ತಾನೆ ಇರಬೇಕು. ಈಗ ಮಕ್ಕಳಿಗೆ ಸರಿ ಮಾಡ್ತಾರಲ್ಲ, ಹಿಂಗೆ ಇದೇ ಥರ ತಿರುಗ್ತಾನೆ ಇರ್ತಾರಲ್ಲ, ಆ ರೀತಿ ಮಾಡ್ತಿರ್ಬೇಕು ಕುದಿ ಬರೋವರೆಗೂ. ಕುದಿ ಬಂದಮೇಲೆ ಬೇಕಾದ್ರೆ ಬಿಡ್ಬೋದು. ನೋಡಿ, ಈಗ ಕುದಿ ಬರ್ತಿದೆ, ಹಂಗಾಗಿ ನಾನು ನಿಲ್ಲಿಸಿದ್ದೀನಿ. ಕುದಿ ಬಂದಾಗ ಚೆನ್ನಾಗಿ ಕುದಿಬೇಕದು. ಇದು ಬಿಡ್ತೇನೆ, ನೋಡ್ತೀನಿ, ಇನ್ನು ಬಿಟ್ಟಿಲ್ಲ. ಎಲ್ಲರೂ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀರಾ ಅನ್ಕೊಳ್ತೀನಿ. ನಮ್ಮ ಮನೇಲೇನು ವರಮಹಾಲಕ್ಷ್ಮಿ ಮಾಡೋದಿಲ್ಲ, ಹಂಗಾಗಿ ನಾವೇನು ಸೀರೆ ತಗೊಳ್ಳೋದಾಗಲಿ ಏನು ಮಾಡಲ್ಲ. ನಮ್ಮ ಮನೇಲಿ ಗಣೇಶನ ಹಬ್ಬನೇ ಜೋರು. ಶ್ರಾವಣದಲ್ಲಿ ನಾವು ದೇವ್ರಿಗೆ ಹೋಗಿ ಬರ್ತೀವಿ, ನಮ್ಮ ಮನೆದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಅಷ್ಟು ಬಿಟ್ಟರೆ ಮತ್ತಿನ್ನೇನಿಲ್ಲ ಶ್ರಾವಣದಲ್ಲಿ. ನಾವೇನು ಅಂದರೆ ನಾನ್ ವೆಜ್ ಮಾಡಲ್ಲ ನಾವು ಶ್ರಾವಣದಲ್ಲಿ, ಬರೀ ವೆಜ್. ಯಾಕೆಂದರೆ ನಾವು ಗಣಪತಿ ಹಬ್ಬ ಆಗೋವರೆಗೂ ನಾವು ನಾನ್ ವೆಜ್ ಮಾಡಲ್ಲ, ಮನೇಲಿ ಯಾರೂ ತಿನ್ನೋದೇ ಇಲ್ಲ. ನೋಡಿ, ಈಗ ಇದನ್ನು ಹಾಕಬೇಕು. ನಾನು 3 ಲೋಟ ನೀರಾಯಿತು. 3 ಲೋಟ ನೀರಿಗೆ ಈ ಒಂದು ಸಣ್ಣ ಸ್ಪೂನ್, ಅಂದರೆ ಸೌಟ್ ಥರನೇ ಇದೆ, ಅದರಲ್ಲಿ 5 ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಬೇಕಾದ್ರೆ ತಿರ್ಗಾ ಮುಂದೆ ಮುದ್ದೆ ನಾವು ತಿರುಗ್ತೀವಲ್ಲ, ಅವಾಗ ನೋಡ್ಕೊಂಡು ಬೇಕಾದ್ರೆ ತುಂಬ ತೆಳುವು ಆದರೆ ಹಿಟ್ಟನ್ನು ಸೇರಿಸ್ಕೋಬೋದು. ಈಗ ನಾನು ಇದನ್ನು ಸಿಮ್ಮಿಗೆ ಇಟ್ಬಿಡ್ತೀನಿ. ಸಿಮ್ಮಲ್ಲಿ ಇಟ್ಬಿಟ್ಟು ಟೈಮ್ ನೋಡ್ಕೊತೀನಿ. ರಾಗಿ ಹಿಟ್ಟು ಹಾಕಿದ ಟೈಮ್ ನೋಡ್ಕೋಬೇಕು. ಹಸಿ ಹಿಟ್ಟು ಹಾಕಿದ್ದು ಈಗ 1:05 ಕರೆಕ್ಟು 1:20ಕ್ಕೆ ನಾನು ಮುದ್ದೆನ ತಿರುಗ್ತೀನಿ, ಅವಾಗ ಕರೆಕ್ಟಾಗಿ ಆಗಿರುತ್ತೆ. ಈಗ ಇಲ್ಲಿ ಸಾರು ಸಪ್ತಾಗೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡ್ರಿ ಒಂದ್ಸಲಿ. ನೋಡಿ, ಈ ರೀತಿ ನಾವು ಗಟ್ಟಿಗೆ ನಾವು ಬೇಯಿಸ್ಕೋಬೇಕು. ತೆಳುವಾದರೆ ಸಾರು ಇದು ಚೆನ್ನಾಗಿರಲ್ಲ, ಗಟ್ಟಿ ಇದ್ರೇ ಚಂದ.
ಆಮೇಲೆ ಹೆಸರು ಬೇಳೆ ಹಾಕಿರ್ತೀವಲ್ಲ, ಹಂಗಾಗಿ ಗಟ್ಟಿ ಬಂದೇ ಬರುತ್ತಿದ್ದು. ಇದು ಚೆನ್ನಾಗಿ ಒಂದು ಸ್ವಲ್ಪ ಸೌಟಲ್ಲೇ ಮಸ್ತ್ಬಿಡ್ಬೇಕು. ಈಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದಕ್ಕಿನ್ನೇನು ಹಾಕೋದಿಲ್ಲ, ಮಸಾಲೆ ಏನು ಹಾಕೋದಿಲ್ಲ, ಇಷ್ಟೇ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಹೆಸರು ಬೇಳೆ ಹಾಕಿರ್ತೀವಲ್ಲ, ಸ್ವಲ್ಪ ನೀರು ಹಾಕಿ ಈ ಥರ ಇದು ಮಾಡಿಬಿಟ್ಟು ಹಾಕಿದರೆ ಅದು ತಣ್ಣಗಾದಾಗ ಗಟ್ಟಿ ಆಗ್ಬಿಡುತ್ತಿದೆ. ಆ ಥರ ತುಂಬ ಗಟ್ಟಿ ಮಾಡಬಾರ್ದು, ಕರೆಕ್ಟಾಗಿರಬೇಕು ಕನ್ಸಿಸ್ಟೆನ್ಸಿ. ಇಲ್ಲ ಅಂದರೆ ಕೇಕ್ ಕೊಯ್ಯೋ ಥರ ಆಗಿಬಿಡುತ್ತೆ. ಹೆಸರುಬೇಳೆ ಜಾಸ್ತಿ ಹಾಕಿರ್ತೀವಲ್ಲ, ಹಂಗಾಗಿ. ಇದು ಅವರೆಬೇಳೆ ಹಾಕಿದ್ರಂತೂ ತುಂಬ ರುಚಿ ಬರುತ್ತಿದ್ದು. ನೋಡಿ, ಈಗ ಉಪ್ಪು ಹಾಕ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ರಿ. ಇಷ್ಟೇನೆ. ಮತ್ತೆ ಇದು ಮಸಾಲೆ ಏನು ಹಾಕೋದಿಲ್ಲ, ಒಂಥರ ಡಯಟ್ ಫುಡ್ ಅಂತಾನೂ ಹೇಳ್ಬೋದು ಇದನ್ನ. ಇದು ಚಪಾತಿನೂ ತಿನ್ಬೋದು, ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಕುದಿ ಬರಲಿ. ಕುದಿ ಬಂದಮೇಲೆ ಒಂದು ಕುದಿ ಕುದಿಸಿದ್ರೆ ಸಾಕಿದು. ನೋಡ್ರಿ, ಮುದ್ದೆ ಈ ರೀತಿ ಕುದಿಬೇಕು. ಈ ರೀತಿ ನಾವು ಒಂದು ಸ್ವಲ್ಪ ಹೈಗೆ ಇಟ್ಕೊಂಡ್ರು ಈ ರೀತಿ ಕುದಿ ಬಂತು ಅಂದರೆ ಒಂದು 10 ನಿಮಿಷ ಬೇಯಿಸಿದ್ರು ಸಾಕು. ಇದು ಸರಿ ನೋಡ್ರಿ. ಇದು ಗಟ್ಟಿ ಆಗಿರೋದ್ರಿಂದ ಇದು ಮೇಲ್ಗಡೆ ಉಕ್ಕಲ್ಲ. ತುಂಬ ನೀರಾದರೆ ಉಕ್ಕುತ್ತೆ. ಈಗ ಅದು ಕುದೀಲಿ, ಆಮೇಲೆ ನಾನು ನಿಮಗೆ ನೋಡಿ, ಈಗ ಫುಲ್ಲು ಕುದೀತಾ ಇದೆ ಇದು. ಈ ರೀತಿ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಖಾರ ಎಲ್ಲ ನೋಡ್ರಿ ಈಗ್ಲೇನೆ. ಅಕಸ್ಮಾತ್ ಖಾರನೂ ಕಡಿಮೆ ಇದ್ರೆ ಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕ್ಬೋದು. ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆ. ಸಾರು ಆಯ್ತು ನೋಡಿ, ಇಷ್ಟೇ ಸಾರು. ಸಪ್ತೆಗೆ ಒಂದು 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಈಗ ಮುದ್ದೆನೂ ಕುದೀತಾ ಇದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಇದು ಇನ್ನೊಂದು 5 ನಿಮಿಷ ಆದರೆ ಮುದ್ದೆನೂ ಆಗೋಗುತ್ತೆ. ಮುದ್ದೆ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಆಮೇಲೆ ಬಂದು ಊಟ ಮಾಡ್ಕೊಳ್ತಾರೆ. ನಿಮಗೆ ಇದು 10 ನಿಮಿಷ ಇಲ್ಲ 12 ನಿಮಿಷ ಕುದಿಸಿದ್ರೆ ಸಾಕು. ನೋಡ್ರಿ, ಈಗ ಈ ಥರ ಸೌಂಡ್ ಬರಬೇಕು ಇದು ಕುದೀತಿದ್ದಾಗ. ಈಗ ನಾನು ಇದನ್ನು ಹೊಡಿತೀನಿ. ಈಗ ಇದು ಈ ಥರ ಹಿಂಗೆ ಹಾಕ್ತಿರ್ತೀವಲ್ಲ, ಇದನ್ನು ಫಸ್ಟ್ ಹೊಡ್ಕೋಬೇಕು. ನೋಡ್ರಿ, ಈ ರೀತಿ ಮಾಡಿ ಆಮೇಲೆ ಮೇಲ್ಗಡೆನೂ ಸ್ವಲ್ಪ ತಿರುಗಬೇಕು. ಈಗ ಕೆಳಗಡೆನೂ ಈ ಥರ ಮಾಡಬೇಕು, ಸ್ಟಿರ್ ಮಾಡಬೇಕು. ಹಿಂಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಮೇಲ್ಗಡೆನೂ ಹಿಂಗೆ ಮಾಡಿದರೆ ಗಂಟೇನಾದರೂ ಇದ್ದರೆ ಹೊಡ್ಕೊಳ್ಳುತ್ತೆ. ನೋಡ್ರಿ, ಈ ರೀತಿ. ಆಮೇಲೆ ಮುದ್ದೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೆಂಗೆ ಅಂದರೆ, ನೀವು ಕೈಯಲ್ಲಿ ಮುಟ್ಟಿದಾಗ ನೀರು ಕೈ ಮಾಡ್ಕೊಂಡು ಕೈ ಹಿಂಗೆ ಅಂದಾಗ ಅಂಟಬಾರ್ದು ಕೈಗೆ. ಇದು ಬೆಂದಿಲ್ಲ ಅಂದರೆ ಇನ್ನೂ ಬೇಕಾದರೆ ಈ ರೀತಿ ನೋಡ್ರಿ, ಈ ರೀತಿ ಮಾಡಬೇಕು. ಈ ರೀತಿ ಮಾಡಿದಾಗ ಅಂಟಬಾರ್ದು. ಈಗ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ. ಈಗ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರೆ ಕರೆಕ್ಟಾಗಿ ಬೇಯುತ್ತೆ. ನೋಡ್ರಿ, ಈ ರೀತಿ ತಟ್ಟೆ ಮುಚ್ಚಿಬಿಡೋದು. ಒಂದು 5 ಸೆಕೆಂಡು, ಒಂದು 5 ಸೆಕೆಂಡ್ ಈ ರೀತಿ ಬೇಯಿಸ್ಬೇಕು. ಅವೆಲ್ಲನೂ ಚೆನ್ನಾಗಿ ಬೇಯುತ್ತೆ. ಫುಲ್ ಬಿಟ್ಬಿಡಬಾರ್ದು, ಬಿಟ್ಟರೆ ಏನಾಗುತ್ತೆ, ತಳ ಸೀದೋಗ್ಬಿಡುತ್ತೆ.
ನೋಡ್ರಿ ಈ ರೀತಿ ನಾವು ಇದನ್ನು ತಗೊಂಡಾಗ ತಳ ಬಿಟ್ಕೋಬೇಕು, ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡ್ರಿ ತಳ ಬಿಟ್ಕೊಳ್ಳುತ್ತೆ, ಆ ರೀತಿ ಬಿಡಬೇಕು. ನಾನು ರಾಗಿ ಬೀಸಕ್ಕೇನೆ ಮೆಂತೆನೂ ಹಾಕ್ಬಿಡ್ತೀನಿ. ಹಂಗಾಗಿ ರಾಗಿ ಹಿಟ್ಟು ನಮಗೆ ಮುದ್ದೆ, ದೋಸೆ ಇದೆಲ್ಲ ಮಾಡ್ತಿರ್ತೀನಿ. ಸೊಂಟಕ್ಕೂ ಒಳ್ಳೇದಲ್ಲ, ರಾಗಿನೂ ಒಳ್ಳೆಯದು, ಮೆಂತೆನೂ ಒಳ್ಳೆಯದು. ಈ ರೀತಿ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ನಾದಬೇಕು. ಹಿಂಗೆ ಚೆನ್ನಾಗಿ ನಾದದಷ್ಟು ಗಂಟೆಲ್ಲ ಒಡ್ಕೊಳ್ಳುತ್ತೆ. ನಾನು ತೋರಿಸ್ತೀನಿ ನೋಡ್ರಿ. ತಳ ಒಂಚೂರು ಹಿಡ್ದಿಲ್ಲ, ನನಗೆ ಹಿಂಗೆ ತೋರ್ಸೋಕ್ಕಾಗಲ್ಲ. ನೋಡ್ರಿ ಇಲ್ಲಿ ನೋಡ್ರಿ ಹಿಂಗೆ ಬರುತ್ತೆ. ಈ ರೀತಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ರೀತಿ ಬಂದರೆ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ನೋಡಿ ಸ್ಟವ್ ಆಫ್ ಮಾಡ್ತೀನಿ. ಈಗ ಮುದ್ದೆ ಕಟ್ಟೋದು ಹೆಂಗೆ ಅಂತ ತೋರಿಸ್ತೀನಿ. ಸ್ವಲ್ಪ ನೀರ್ಗಾಯಿ ಮಾಡ್ಕೊಂಡು ಮುಟ್ಬೇಕು, ಇಲ್ಲಾಂದರೆ ತುಂಬ ಬೆಂಕಿ ಈ ಥರ ಆಗಿರುತ್ತೆ. ನೋಡ್ರಿ ಮುದ್ದೆ ಕಟ್ಟವಾಗ್ಲೂ ಸ್ವಲ್ಪ ಈ ರೀತಿ ನಾದ್ಕೋಬೇಕು. ಸೈಡು ಮೇಲೆ ಇರೋದೆಲ್ಲ ಹಿಂಗೆ ತೆಕ್ಕೋಬೇಕು. ನಿಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ತಗೋಬೇಕು. ಇದನ್ನು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು, ನೋಡ್ರಿ ತಟ್ಟೆಗೆ ನೀರು ಹಾಕಿದ್ದೀನಿ. ಸ್ವಲ್ಪ ಕೈನ ಒದ್ದೆ ಮಾಡ್ಕೋಬೇಕು, ಇಲ್ಲಾಂದರೆ ಕೈ ಸುಟ್ಬಿಡುತ್ತೆ. ಇದು ಮುದ್ದೆ ಕಟ್ಟೋದು ಮರದ್ದು ಸಿಗುತ್ತೆ, ಆ ಥರದಲ್ಲೂ ಮಾಡ್ಬೋದು. ನಮ್ಮನೇಲಿ ಇಲ್ಲ, ಹಂಗಾಗಿ ನಾವು ತಟ್ಟೆಲ್ಲೇ ರೂಢಿ ಮಾಡಿಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ. ಈ ರೀತಿ ಮುದ್ದೆ ಇದ್ದರೆ ಚೆನ್ನಾಗಿ ತಿನ್ನೋಕ್ಕೂ ಚೆಂದ. ಅಂದರೆ ಮುದ್ದೆ ಗಟ್ಟಿನೇ ತಿನ್ನಬೇಕು ಅಂತಾರೆ, ಗಟ್ಟಿ ಮಾಡ್ಕೊಂಡು, ಅವಾಗ ಹೊಟ್ಟೆ ದಿಕ್ಕನಾಗಿರುತ್ತೆ ಅಂತಾರೆ ಹಳ್ಳಿ ಕಡೆ ಎಲ್ಲ. ನಮಗೆ ಗಟ್ಟಿ ಮುದ್ದೆ ತಿಂದ ಅಭ್ಯಾಸನೇ ಇಲ್ಲ. ನಮ್ಮನೆಯಲ್ಲೆಲ್ಲ ಹಿಂಗೆ ಮಾಡ್ತಿದ್ದು. ಅಂದರೆ ಅವಾಗೆಲ್ಲ ಡೈಲಿ ತಿಂತಿದ್ವಿ ನಾವು ಮದುವೆ ಆಗೋಕ್ಕೂ ಮುಂಚೆ ಡೈಲಿ ತಿಂತಿದ್ವಿ. ನಾವು ಮನೆಯಲ್ಲಿ ಡೈಲಿ ಮುದ್ದೆ ಮಾಡೋರು ನಮ್ಮಮ್ಮ. ನೋಡಿ ನಾನು ಮತ್ತೆ ತುಪ್ಪ ಏನೂ ಹಚ್ಕೊಂಡಿಲ್ಲ. ನಾನು ನೀರಿಗೆ ಹಾಕಿದ ತುಪ್ಪ ಅಷ್ಟೇ. ಹಿಂಗೆ ಶೈನಿಂಗ್ ಬಂದಿದೆ. ಈ ರೀತಿ ಬರುತ್ತೆ. ನಾನು ಹೇಳಿದ ಅಳತೆಯಲ್ಲಿ ಮಾಡಿದ್ರೆ ಮುದ್ದೆ ಸ್ವಲ್ಪನೂ ಕೆಡೋದಿಲ್ಲ. ಆಮೇಲೆ ಬೇಯಿಸೋದೇ ಇರೋದು. ಬೇಯಿಸೋದೇನಿಲ್ಲ ಅಂದರೂ ಒಂದು 1/4 ಗಂಟೆನಾದರೂ ಬೇಯಿಸಲೇಬೇಕು. ಅವಾಗ ಸಿಮ್ಮಲ್ಲಿಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. 1 ಗಂಟೆ ಆಗಿಲ್ಲ ನೋಡಿ, ಒಂಚೂರು ಗಂಟಾಗಿಲ್ಲ. ಈಗ ಕೆಲವರಿಗೆ ಕೈಯಲ್ಲಿ ಈ ರೀತಿ ಮಾಡೋಕ್ಕೆ ಬರಲ್ಲ ಅಂದರೆ ಬಟ್ಲು ಇರುತ್ತಲ್ಲ, ಸ್ಟೀಲ್ ಬಟ್ಲು ಯಾವುದಾದ್ರೂ ಒಂದು ಬಟ್ಲಲ್ಲಿ ನೀವು ಮಾಡ್ಬೋದು. ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಈ ರೀತಿ ಬಟ್ಲಿರುತ್ತಲ್ಲಪ್ಪ, ಈ ರೀತಿ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಬಿಡೋದು. 3 ಮುದ್ದೆ ಮಾಡಬಾರ್ದು ಅಂತೇಳಿ ನಾನು ಸ್ವಲ್ಪ ಒಂದು ಸಣ್ಣ ಮುದ್ದೆ, ಯಾವಾಗಲೂ ಅಷ್ಟೇ 4 ಮುದ್ದೆ ಮಾಡ್ತೀನಿ. ಕೆಲವರು ಇಷ್ಟೂ ವೇಸ್ಟ್ ಮಾಡೋದಿಲ್ಲ, ಎಷ್ಟು ಕೆರೆದಿ ಹಾಕ್ತಾರೆ. ನಾನು ಇಲ್ಲ, ಎಷ್ಟಾಗುತ್ತೋ ಅಷ್ಟು ತೆಗಿತೀನಿ, ಮಾಡ್ತೀನಿ. ಮುದ್ದೆ ಪಾತ್ರೆನ ಬಿಡಬಾರ್ದು ಅಂತಾರೆ. ಹಂಗಾಗಿ ನೋಡಿ, ಈ ರೀತಿ ಕಟ್ಟಾಗಿ ಬರಲಿಲ್ದವರು ಈ ರೀತಿ ತಟ್ಟೆಯಲ್ಲಿ ಮಾಡ್ಕೊಂಬಿಟ್ಟು ಬಟ್ಲಿಗೆ ಹಾಕ್ಬಿಟ್ಟು ಈ ರೀತಿ ಮಾಡ್ತಾರೆ. ಕೈಯಲ್ಲಿ ಕಟ್ಟಿದ್ದಷ್ಟು ರೌಂಡ್ ಬರೋದಿಲ್ಲ. ನಿಮಗೆ ಬರಲ್ಲ ಅಂತಂದರೆ, ಮುಟ್ಟಕ್ಕಾಗಲ್ಲ ಅಂತಂದರೆ ನೋಡಿ ಈ ರೀತಿ ಮಾಡ್ಬೋದು.
ಈ ರೀತಿ. ಲಾಸ್ಟ್ ಮುದ್ದೆ ಎಲ್ಲ ಸ್ವಲ್ಪ ಇದು ಬರುತ್ತೆ ನೋಡಿ, ಈ ರೀತಿ ಮಾಡ್ಬೋದು. ಇದನ್ನು ಈ ಲಾಸ್ಟ್ ಮುದ್ದೆನ ಈ ರೀತಿ ಮಾಡ್ತೀವಿ, ಯಾಕೆಂದರೆ ಲಾಸ್ಟ್ ಮುದ್ದೆ ಯಾವುದು ಅಂತ ಗೊತ್ತಾಗುತ್ತೆ. ಈಗ ಇದನ್ನು ಮುದ್ದೆ ಪಾತ್ರೆನ ಎಲ್ಲ ಈ ಥರ ಕೆರೆದ್ಬಿಟ್ಟು ನೀರು ಹಾಕಿ ಇಡಬೇಕು. ಯಾವಾಗಲೂ ಹಂಗೆ ಒಣಗಿಸ್ಬಾರ್ದು. ನೋಡಿ, ಈ ರೀತಿ ಸ್ವಲ್ಪ ಮುದ್ದೆ ಕೆರೆದ್ಬಿಟ್ಟು ಒಂದು ಉಂಡೆ ಮಾಡಿ ಸಣ್ಣದು ಇದ್ರೊಳಗೆ ಹಾಕಬೇಕು. ಇದನ್ನು ಖಾಲಿ ಬಿಡಬಾರ್ದು ಅಂತಾರೆ ಮುದ್ದೆ ಪಾತ್ರೆನ, ಅದಕ್ಕೇ ನಾನು ಇದ್ರೊಳಗೆ ಹಾಕ್ಬಿಡ್ತೀನಿ. ನೋಡಿ, ಇಷ್ಟೇ ಮುದ್ದೆ ಮಾಡೋದು. ಮುದ್ದೆ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಿ. ಇದನ್ನೆಲ್ಲ ತೊಳೆದಿಟ್ಬಿಡ್ತೀನಿ. ನೋಡಿ, 3.5 ಮುದ್ದೆ ಆಗಿದೆ. ಅನ್ನ ಒಂದಾಗ್ಬಿಟ್ರೆ ಊಟ ರೆಡಿ. ಬೇಗನೆ ಮಾಡ್ಬೋದು. ಏನು ಅಡುಗೆ ಮಾಡೋದು ಏನು ಒಂದು ಇದಿಲ್ಲ, ಒಂದು ಸರ್ಕಸ್ ಅಲ್ಲ. ಇಂಟ್ರೆಸ್ಟ್ ಇದ್ದರೆ ಬೇಗ ಮಾಡ್ಬೋದು. ಬೇಗನೂ ಕಲಿತಾರೆ ಇಂಟ್ರೆಸ್ಟ್ ಇರೋರು. ನಾನು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಈಗ ನಾನು ಸಪ್ತಗೆ ಸಾರು ಯಾವ ರೀತಿ ಮಾಡೋದಂತೇಳಿ ತೋರಿಸಿದ್ದೀನಿ, ಮುದ್ದೆ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ. ಇವತ್ತಿನ ಲಾಗ್ ಇಷ್ಟೇ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಅಷ್ಟೇ, ಇವತ್ತಿನ ಲಾಗ್ ಇಷ್ಟೇ. ನಾಳೆ ಮತ್ತೆ ಸಿಗೋಣ. ಇನ್ನೇನು ಈಗ ಶ್ರಾವಣ ಬರುತ್ತೆ. ಯಾರ್ಯಾರು ವರಮಹಾಲಕ್ಷ್ಮಿಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದೀರಾ, ಯಾವ ರೀತಿ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ರೇಷ್ಮೆ ಸೀರೆ ಎಲ್ಲಿ ತಗೊಳ್ತೀರಾ, ಎಲ್ಲಿ ಚೆನ್ನಾಗಿರುತ್ತೆ ಅದು ಕಮೆಂಟಲ್ಲಿ ಹಾಕಿ. ನಾನು ಅಧಿಕ ಮಾಸ ಮುಗಿದ್ಮೇಲೆ, ಶ್ರಾವಣ ಶುರುವಾದ ಮೇಲೆ ನಾನು ಒಂದು ಪೂಜೆ ಹಿಡಿಯೋಣ ಅಂತ ಇದ್ದೀನಿ. ನೋಡಬೇಕು ಅದೇನಂತ ನಾನು ಆವಾಗ ತೋರಿಸ್ತೀನಿ, ಪೂಜೆ ಮಾಡಿದಾಗ ತೋರಿಸ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನು ಮುಂದೆ ಲಾಗ್ ವಾರಕ್ಕೆ 3 ಆದರೂ ಹಾಕ್ತೀನಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.